ನಮಸ್ಕಾರ ವೀಕ್ಷಕರೇ. ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆ ಕರ್ನಾಟಕದ ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆ. ಅದಕ್ಕಿಂತ ಬಹುಮುಖ್ಯವಾಗಿ ರಾಜಧಾನಿ ಬೆಂಗಳೂರಿನಲ್ಲೂ ಕೂಡ ಕನ್ನಡದ ಕಲರವ ಬೇಕು ಅನ್ನುವಂಥದ್ದು. ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆಗೆ ರಾಜ್ಯ ಮತ್ತು ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ಏಕಕಾಲಕ್ಕೆ ಚುನಾವಣೆ ನಾಳೆ ಭಾನುವಾರ 21ನೇ ತಾರೀಕು ನಡೀತಾ ಇದೆ. ಬೆಂಗಳೂರು ನಗರ ಜಿಲ್ಲೆ ಅಧ್ಯಕ್ಷ ಸ್ಥಾನಕ್ಕೆ ಘಟಾನುಘಟಿ ಹುರಿಯಾಳುಗಳು ಸ್ಪರ್ಧೆಯನ್ನು ಮಾಡಿದ್ದಾರೆ. ನನಗೆ ಮತವನ್ನು ಕೊಡಿ, ನಾನು ನಿಮ್ಮ ಸೇವೆಯನ್ನು ಮಾಡ್ತಾನೆ, ಕನ್ನಡ ಕಟ್ಟುವ ಕೆಲಸ, ಕನ್ನಡದ ಕೈಂಕರ್ಯವನ್ನು ಮಾಡ್ತೇವೆ ಅಂತ ಹೊರಟಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ದಯಾನಂದ ತಿಪ್ಪೇರುದ್ರಪ್ಪನವರು ಕೂಡ ಒಬ್ಬ ಸ್ಪರ್ಧಿ. ಅವರು ಕಳೆದ ಅವಧಿಯೊಳಗೆ ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಾರ್ವಜನಿಕ ಸಂಪರ್ಕಾಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಹಾಗೆಯೇ ವಲಯ ಸಂಚಾಲಕರಾಗಿಯೂ ಕೂಡ ಕನ್ನಡದ ಕೆಲಸವನ್ನು ಮಾಡಿರ್ತಕ್ಕಂಥವ್ರು. ಅದಷ್ಟೇ ಅಲ್ಲ, ಕನ್ನಡದ ಕೆಲಸ ಅಂತ ಹೋದಾಗ ಅದಷ್ಟಕ್ಕೆ ಸೀಮಿತ ಅನ್ನೋದಕ್ಕಿಂತ ಚಲನಚಿತ್ರದೊಳಗೆ ಕನ್ನಡದ ಭಾಷೆ ಸ್ಪಷ್ಟತೆಯಿಂದ ಇರಬೇಕು ಅಂತಲೂ ಕೂಡ ಹೋರಾಟವನ್ನು ಮಾಡಿರ್ತಕ್ಕಂಥವ್ರು. ವೀರಶೈವ ಮಹಾಸಭಾದಲ್ಲೂ ಕೂಡ ತಮ್ಮನ್ನು ಗುರುತಿಸಿಕೊಂಡಿರ್ತಕ್ಕಂಥವ್ರು. ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿರ್ತಕ್ಕಂಥ ಉಳ್ಳಾಳು ನಾಗರಿಕರ ವೇದಿಕೆಯಲ್ಲಿಯೂ ಕೂಡ ತಮ್ಮನ್ನು ತೊಡಗಿಸಿಕೊಂಡಿರ್ತಕ್ಕಂತಹ ಕ್ರಿಯಾಶೀಲ ಕನ್ನಡದ ಪರಿಚಾರಕ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ ಅಂತ ದಯಾನಂದ ತಿಪ್ಪೇರುದ್ರ ಸ್ವಾಮಿಯವರು ನಮ್ಮ ಜೊತೆಲಿದ್ದಾರೆ. ಅವ್ರನ್ನ ಮೊದಲಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸರ್, ತಮಗೆ ತುಂಬ ಹೃದಯದ ಸ್ವಾಗತ. ಸರ್, ಮೊದಲನೇದಾಗಿ ಭಾನುವಾರ 21ನೇ ತಾರೀಕು ಚುನಾವಣೆ ನಡೀತಾ ಇದೆ. ಕನ್ನಡ ಸಾಹಿತ್ಯ ಪರಿಷತ್ತಿಗೆ ತಾವು 2014ರಲ್ಲಿ ಸ್ಪರ್ಧೆಯನ್ನು ಮಾಡಿದ್ದೀರಿ, ಪರಾಭವಗೊಂಡ್ರಿ, ಮತ್ತೆ ಈ ಬಾರಿ ಕನ್ನಡದ ಕೈಂಕರ್ಯಕ್ಕೆ ಮುಂದಾಗಿದ್ದೀರಿ. ದಯಾನಂದ ತಿಪ್ಪೇರುದ್ರ ಸ್ವಾಮಿಯವರಿಗೆ ಯಾಕೆ ಮತವನ್ನು ನಾವು ಹಾಕಬೇಕು ಅನ್ನುವಂತಹ ಮೂಲಭೂತ ಪ್ರಶ್ನೆಯನ್ನು ನಿಮ್ಮನ್ನು ಕೇಳ್ತಾ ಇದ್ದೇನೆ. ನಿಮಗೆ ಯಾಕೆ ಮತವನ್ನು ನಾವು ಹಾಕಿ ನಿಮ್ಮನ್ನು ಜಿಲ್ಲಾಧ್ಯಕ್ಷನಾಗಿ ಮಾಡಬೇಕು ಅಂತಕ್ಕಂಥದ್ದು? ಪ್ರಥಮವಾಗಿ ತಾವು ಹೇಳಿದಂತೆ 2014ರಲ್ಲಿ ನಾನು ಸ್ಪರ್ಧೆ ಮಾಡಿದಂಥದ್ದು. ಆಗ ನಮಗೆ ಬಹಳ ಕಡಿಮೆ, ಅಂದರೆ 9,000 ಮತ ಇತ್ತು ಅಷ್ಟೇ. ಈಗ ಅದಕ್ಕಿಂತ 5 ಪಟ್ಟು ಸುಮಾರು ಮತಗಳು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಇದ್ದಾವೆ. ಈಗ ಎರಡನೇ ಪ್ರಶ್ನೆ ನೀವು ಕೇಳಿದ್ದು, ನೀವು ಯಾತಕ್ಕೆ ನಿಮಗೆ ಮತ ಹಾಕಬೇಕು ಅಂತನ್ನೋದು. ನಾನು 2004ರಿಂದ ಸ್ಪರ್ಧೆ ಮಾಡಿದ್ರಿಂದ ಈಗಿನವರೆಗೆ ಎಲ್ಲ ಅಧ್ಯಕ್ಷಗಳನ್ನು ನೋಡಿದ್ದೇನೆ. ಒಂದು ಅದಕ್ಕೆ ಅಪವಾದ ಇರಬಹುದು ವಿನಃ ಇನ್ನು ಮಿಕ್ತವ್ರು ಎಲ್ಲರೂ ಕೂಡ ಕನ್ನಡದ ಅಕಾರ ಹಕಾರಗಳನ್ನು, ಶಕಾರ ಸಕಾರಗಳನ್ನು ಸ್ಪಷ್ಟವಾಗಿ ಆಡಲಿಕ್ಕೆ ಬಾರದೇ ಇರುವಂಥವರು. ಹಾಗಂತ ಅವ್ರಿಗೆ ಕನ್ನಡದ ಮೇಲೆ ಪ್ರೀತಿ ಇಲ್ಲ ಅಂತ ಏನಿಲ್ಲ, ಇರಬಹುದು. ಆದರೆ ಈಗ ಹೊರ ರಾಜ್ಯಗಳಿಂದ, ಹೊರ ಜಿಲ್ಲೆಗಳಿಂದ ಬೆಂಗಳೂರು ನಗರಕ್ಕೆ ಬರ್ತಾ ಇರುವಂಥ ಜನ ಒಂದು ಎಕ್ಸಾಡಸ್ ಅಂತ ಏನು ಇಂಗ್ಲೀಷಲ್ಲಿ ಕರಿತೀವಿ, ಯಾತಕ್ಕೆ ಬರ್ತಾರೆ? ಇಲ್ಲಿ ಅವು ಉದ್ಯೋಗಾವಕಾಶಗಳು ಜಾಸ್ತಿ ಇದ್ದಾವೆ, ಆದ್ದರಿಂದ ಬರ್ತಾ ಇದ್ದಾವೆ. ಆಮೇಲೆ ಕಾರ್ಯಕ್ಷಮತೆಯೂ ಕೂಡ ಅವರದ್ದು ಜಾಸ್ತಿ ಆಗಿದೆ ಅನ್ನೋ ಒಂದು ಅಭಿಪ್ರಾಯ ಜನಮಾನಸದಲ್ಲಿ ಮೂಡಿದೆ, ಆದ್ದರಿಂದ ಬರ್ತಾ ಇದ್ದಾರೆ. ಆದರೆ ಕನ್ನಡವನ್ನು, ಸಾಹಿತ್ಯವನ್ನು ಬೆಳೆಸೋದಕ್ಕೆ ನಾವು ಯಾವ ರೀತಿ ಮಾಡಬಹುದು ಅಂತನ್ನೋದ್ರ ದೃಷ್ಟಿಯಿಂದ ನೀವು ಈ ಪ್ರಶ್ನೆ ಕೇಳಿದ್ರೆ ಅಂತ ಕಾಣುತ್ತೆ. ಆ ದೃಷ್ಟಿಯಿಂದ ನಾನು ಹೇಳೋದಾದರೆ, ಕನ್ನಡ ಸಾಹಿತ್ಯ ಬಗ್ಗೆ ಕೆಲವು ವಿಷಯಗಳನ್ನಾದರೂ ನಾನು ಖಂಡಿತವಾಗಿ ತಿಳ್ಕೊಂಡಿದ್ದೀನಿ. ಈ ಹಿಂದಿನ ಕನಿಷ್ಠಾತಿ ಕನಿಷ್ಠ 4 ಅಥವಾ 5 ಅವಧಿಗೆ ಬಂದಂಥ ಅಧ್ಯಕ್ಷರಲ್ಲಿ, ಅಧ್ಯಕ್ಷರ ಚುನಾವಣೆಯಲ್ಲಿ ಬಂದಂಥ ಸ್ಪರ್ಧೆ ಮಾಡಿದಂಥ ಅಭ್ಯರ್ಥಿಗಳಿಗಿಂತ ನಾನು ಭಿನ್ನವಾಗಿದ್ದೀನಿ, ಅವ್ರಿಗಿನ್ನ ಹೆಚ್ಚು ಅಂತ ಹೇಳಲಿಕ್ಕೆ ನಾನು ಅದು ದಾರ್ಷ್ಟ್ಯವಾಗುತ್ತೆ. ಆ ಥರ ದಾರ್ಷ್ಟ್ಯವನ್ನು ನಾನು ಪ್ರಯೋಗ ಮಾಡಲಿಕ್ಕೆ ಇಷ್ಟ ಆಗೋದಿಲ್ಲ. ಆದ್ದರಿಂದ ನಾನು ಭಿನ್ನವಾಗಿ ಯೋಚನೆ ಮಾಡ್ತೀನಿ, ಭಿನ್ನವಾಗಿ ಅದನ್ನು ಸಂಬೋಧಿಸ್ತೀನಿ ಅನ್ನೋ ಒಂದು ನಂಬಿಕೆ ಇರೋದರಿಂದ ಯಾವುದೇ ಕೆಲಸ ಮಾಡಿದ್ರೂ ಒಂದು ಭಿನ್ನತೆ ಇಟ್ಕೊಂಡು ಮಾಡಿದ್ರೆ ಅದಕ್ಕೆ ಜನ ಗುರುತಿಸ್ತಾರೆ, ಅದಕ್ಕೆ ಸ್ಪಂದಿಸ್ತಾರೆ ಅನ್ನೋ ಒಂದು ಬಲವಾದ ನಂಬಿಕೆಯಿಂದ ನಾನು ಈ ಕೈಂಕರ್ಯಕ್ಕೆ ಮುಂದಾಗಿದ್ದೇನೆ. ಸರ್, ಭಿನ್ನವಾಗಿರಬೇಕು ಅನ್ನುವ ಆಲೋಚನೆ, ನಾನು ಭಿನ್ನವಾಗಿದ್ದೇನೆ ಬೇರೆಯವರಿಗಿಂತ ಅಂಥೇಳಿ ಅಂತ ಇನ್ನೊಂದು ಮಾತನ್ನು ಹೇಳಿದ್ರೆ, ಹಲವು ಅಧ್ಯಕ್ಷರನ್ನು ಕೆಲವೊಬ್ಬರನ್ನು ಹೊರತುಪಡಿಸಿ ಭಾಷೆ ಅನ್ನುವಂಥದ್ದು ಸ್ಪಷ್ಟವಾಗಿರಬೇಕು, ಅಕಾರಗಳು ಹಕಾರಗಳು ಇಲ್ಲದೇ ಇರತಕ್ಕಂಥವ್ರು ನಾನು ಕಂಡಿದ್ದೇನೆ ಅನ್ನುವಂಥದ್ದು, ಅದು ಏನು ಮಾಡಲಿಕ್ಕೆ ಆಗ್ತಿಲ್ಲ ಅನ್ನುವಂಥ ಪರಿಸ್ಥಿತಿಯೊಳಗೆ ಇಲ್ಲ, ಏನನ್ನಾದರೂ ಮಾಡಬೇಕು ಅಂತ ನೀವು ಹೊರಟಿದ್ದೀರಿ.
ಇನ್ನೊಂದು ಕಡೆಗೆ ವಲಸೆ ಕಾರ್ಮಿಕರಿಗೆ ಅಥವಾ ಬೇರೆ ಹೊರ ದೇಶದಿಂದ ಅಥವಾ ಹೊರ ರಾಜ್ಯದಿಂದ ಬಂದಂಥವರಿಗೆ ಕನ್ನಡ ಕಲಿಸುವ ಕಾಯಕವನ್ನು ಕೂಡ ನೀವು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೀರಿ ಅಂತ. ಅದರ ಜೊತೆಗೆ ಒಂದು ವೇಳೆ ನೀವೇನಾದ್ರು ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಆಯ್ಕೆ ಆದರೆ ಏನು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ ಅಂತೇಳಿ. ಯಾಕಂದರೆ ಈಗಾಗಲೇ ಎಲ್ಲರೂ ತಮ್ಮ ತಮ್ಮ ಪ್ರಣಾಳಿಕೆಗಳನ್ನು ಕೊಟ್ಟಿದ್ದಾರೆ. ಪ್ರಣಾಳಿಕೆಗಳು ಅಂದಾಕ್ಷಣ ಎಲ್ಲೋ ಒಂದು ಕಡೆಗೆ ಜನಕ್ಕೆ ರಾಜಕೀಯ ಪ್ರಣಾಳಿಕೆ ಏನಪ್ಪ ಅನ್ನೋ ಭಾವನೆ ಬಂದರೂ ಕೂಡ ಅನಿವಾರ್ಯತೆ, ಆ ಅನಿವಾರ್ಯತೆಯ ಮೊದಲು ತಾವು ಪ್ರಣಾಳಿಕೆಯನ್ನು ಕೂಡ ಕೊಟ್ಟಿದ್ದೀರಿ. ನಾನು ಇಂಥ ಕೆಲಸವನ್ನು ಮಾಡ್ತೀನಿ ಅಂತೇಳಿ. ಅಂತ ನೀವು ಆಯ್ಕೆ ಆದರೆ ಮಾಡುವ ಕೆಲಸ ಏನು, ಯಾವುದಕ್ಕೆ ಆದ್ಯತೆ? ಮೊದಲಿಗೆ ಈಗ ನಾನು ನಿಮಗೇನು ಹೇಳಿದೆ ಸುಧೀಂದ್ರ ರಾಯ್ರೆ, ನಾನು ನಿಮ್ಗೆ ಹೇಳಿದ್ದು ಹೊರಗ ರಾಜ್ಯದಿಂದ ಬಂದವ್ರಿಗೆ ನಾವು ಕನ್ನಡ ಕಲಿಸ್ಕೊಳ್ಬೇಕಾಗತ್ತೆ, ಅವರ ಭಾಷಾ ಸಾಮರ್ಥ್ಯವನ್ನು ವೃದ್ಧಿಗೊಳಿಸ್ಕೋಬೇಕಾಗತ್ತೆ ಅಂತನ್ನೋದು. ಅದು ದ್ವಿತೀಯ ಆದ್ಯತೆ. ಪ್ರಥಮ ಆದ್ಯತೆ ಏನಾಗುತ್ತೆ ಅಂತಂದರೆ, ಇಲ್ಲಿ ಸ್ಥಳೀಯಲ್ಲಿರುವಂಥ ಕನ್ನಡಿಗರಿಗೇ ನಾವು ಬಹಳಷ್ಟು ಕನ್ನಡವನ್ನು ಬೋಧಿಸಬೇಕಾಗಿದೆ. ಅವರನ್ನು ಆ ಪಾಂಡಿತ್ಯವನ್ನು ಅವರಲ್ಲಿ ಜಾಗೃತಗೊಳಿಸಬೇಕಾಗಿದೆ. ಭಾಷಾ ಪ್ರೌಢಿಮೆಯನ್ನು ಅವರಲ್ಲಿ ಸ್ಥಾಪಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾನೇನು ಹೇಳ್ತೀನಿ, ಮೊದಲಿಗೆ ನನ್ನ ಆದ್ಯತೆ ಪ್ರಥಮವಾಗಿ ಕನ್ನಡ, ಬೆಂಗಳೂರು ನಗರಿಗರ ಕನ್ನಡವನ್ನು ನಾವು ಶುದ್ಧವನ್ನವಾಗಿ ಮಾಡಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ನಾನಿದ್ದೇನೆ. ಆ ನಿಟ್ಟಿನಲ್ಲಿ ನಾನು ಯೋಚನೆ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇರೆ 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 ಥರ ಆಯಾಮಗಳಿದ್ದಾವೆ. ಒಬ್ಬೊಬ್ಬರಿಗೆ ಒಂದೊಂದು ಥರ ಕಲಿಸ್ಕೊಡ್ಲಿಕ್ಕೆ ಅವಕಾಶ ಇದೆ. IAS ಆಫೀಸರ್ಗಳು KAS ಆಫೀಸರ್, IAS ಆಫೀಸರ್ ಬಿಟ್ಬಿಡಿ, KAS ಆಫೀಸರ್ಗಳಿಗೆ ಎಷ್ಟೋ ಜನಕ್ಕೆ ಒಂದು ಲೆಟರ್ ಡ್ರಾಫ್ಟ್ ಮಾಡ್ಕೊಳ್ದೇ ಬರೋಕ್ಕಾಗದೇ ಇರೋವಂಥ ಸನ್ನಿವೇಶದಲ್ಲಿ ನಾವಿರಬೇಕಾದ್ರೆ ಅವರನ್ನು ನಾವು ತಿದ್ದುವ ಪ್ರಯತ್ನವನ್ನು, ನೀವು ಪತ್ರಕರ್ತರಾಗಿ ಈ ಹಲವು ಮಜಲುಗಳನ್ನು ಅಧಿಕಾರಿ ವರ್ಗದಲ್ಲಿ ಬ್ಯೂರೋಕ್ರಸಿ ಅಂತ ಏನು ಕರಿತೀವಿ ಅದರಲ್ಲಿ ತಾವು ನೋಡಿದ್ದೀರಿ. ಅದರಿಂದ ನಿಮಗೂ ಅನುಭವವಾಗಿದೆ, ನನಗೂ ಸಾಕಷ್ಟು ಅನುಭವವಾಗಿದೆ. ಸಾರ್ವಜನಿಕ ಕ್ಷೇತ್ರದಲ್ಲಿ ನಾನು ಅತಿ ಕನಿಷ್ಠ ಒಂದು 30-35 ವರ್ಷದಿಂದ ಇದ್ದೇನೆ. ಅದರಿಂದ ಮೊದಲಿಗೆ ಕನ್ನಡಿಗರಿಗೆ ಕನ್ನಡವನ್ನು ಕಲಿಸುವ ಆದ್ಯತೆ. ಎರಡನೇದಾಗಿ ಹೊರ ರಾಜ್ಯಗಳಿಂದ ಬರುವ ವಲಸಿಗರ, ಅವರು ಕಾರ್ಮಿಕರೇ ಆಗಿರ್ಬೋದು, ಬಲ್ಲಿದರೇ ಆಗಿರ್ಬೋದು, ಒಬ್ಬ ಕೂಲಿ ಕಾರ್ಮಿಕನಿಂದ ಹಿಡಿದು ಬಲ್ಲಿದನಾದಂಥ IAS ಆಫೀಸರ್ಗೂ ಕೂಡ ನಾವು ಕನ್ನಡ ಕಲಿಸುವಂಥ ಒಂದು ನಿಟ್ಟಿನಲ್ಲಿ ನಾನು ಯೋಚನೆ ಮಾಡ್ಕೊಂಡಿದ್ದೀನಿ. ಅದು ನಾನು ಗೆದ್ದ ನಂತರದಲ್ಲಿ ನಂದು ಅಸ್ತಿತ್ವಕ್ಕೆ ತರೋ ಪ್ರಯತ್ನ ಮಾಡ್ತೀನಿ. ಈಗ ಎಲ್ಲವನ್ನು ಹೇಳಲಿಕ್ಕೆ ಸಕಾಲವಲ್ಲ ಅಂತ ನಾನು ಅದನ್ನು ಭಾವಿಸ್ತೀನಿ. ಖಂಡಿತ ತಾವು ಹೇಳಿದ್ರಿ, ಕನ್ನಡಿಗರಿಗೆ ಮೊದಲು ಕನ್ನಡ ಕಲಿಸಬೇಕಾದಂತಹ ಅಗತ್ಯತೆ ಅದು ಬೆಂಗಳೂರು ನಗರದೊಳಗೆ ಖಂಡಿತ. ಯಾಕೆ ಅಂತಂದರೆ ಕನ್ನಡ ಎನ್ನಡ ಎಕ್ಕಡ ಅಂತ ಆಗ್ತದೆ ಬೆಂಗಳೂರಿನೊಳಗೆ ಅನ್ನುವಂಥ ಸಂದರ್ಭದೊಳಗೆ ನಾವು ಬೇರೆ ಭಾಷೆಯ ವಿರೋಧಿಗಳಲ್ಲ, ಆದರೆ ಕನ್ನಡದ ಪ್ರೇಮಿಗಳು ಕನ್ನಡ ಉಳಿಸಬೇಕಾಗಿರ್ತಕ್ಕಂಥದ್ದು, ಕನ್ನಡ ಕಲಿಸುವ ಕಾಯಕವನ್ನು ನಾವು ಮಾಡ್ತೇನೆ ಅನ್ನುವಂಥದ್ದು. ನಂತರ ಇನ್ನೊಂದು ಮಾತನ್ನು ಹೇಳಿದರೆ, ಈಗಲೇ ಉದ್ದುದ್ದವಾಗಿ ನಾವು ಅದು ಮಾಡ್ತೇವೆ ಇದು ಮಾಡ್ತೇವೆ ಅಂತ ಹೇಳುವುದಕ್ಕಿಂತ ಅಧ್ಯಕ್ಷರಾದ ಮೇಲೆ ಉತ್ತಮ ಕಾರ್ಯಗಳ ಆಯೋಜನೆ ನನ್ನ ಗುರಿ ಅನ್ನುವಂಥದ್ದು. ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆ, ಆದರೆ ಅಲ್ಲಿ ಜಾತಿ ಮತ ಧರ್ಮ ಯಾವುದೂ ಇರಬಾರ್ದು ಅಂತ ಹೇಳ್ತೇವೆ. ಇತ್ತೀಚಿನ ದಿನಗಳಲ್ಲಿ ನೋಡಿದಾಗ ಎಲ್ಲೋ ಒಂದು ಕಡೆಗೆ ಕನ್ನಡ ಸಾಹಿತ್ಯ ಪರಿಷತ್ತು ಜಾತಿ, ಹಣ, ಈ ರೀತಿಯಾಗಿ ಸಾರ್ವತ್ರಿಕ ಚುನಾವಣೆಯನ್ನು ಮೀರಿಸುವಷ್ಟರ ಮಟ್ಟಿಗೆ ಹೋಗ್ತಾ ಇದೆಯಾ ಅಂತ. ಇದಕ್ಕೆ ತಮ್ಮ ಅಭಿಪ್ರಾಯ, ತಾವು ಒಬ್ಬ ಅಭ್ಯರ್ಥಿಯಾಗಿ ಅದನ್ನು ಗುರುತಿಸಿದ್ದೀರಾ ಅಥವಾ ತಾವು ಏನು ಹೇಳ್ತೀರಿ ಅದಕ್ಕೆ? ಖಂಡಿತ. ಪ್ರಥಮವಾಗಿ ತಾವು ಹೇಳಿದಂಥದ್ದು, ಬೆಂಗಳೂರು ನಗರಕ್ಕೆ ವಲಸೆ ಕಾರ್ಮಿಕರು ಬರ್ತಾರೆ ಅಂತ ಹೇಳಿದ್ರಿ. ಆ ನಿಟ್ಟಿನಲ್ಲಿ ಅದಕ್ಕೆ ಉತ್ತರಿಸಬೇಕಾದ್ರೆ, ಬೆಂಗಳೂರಿಗೆ ಏನಕ್ಕೆ ಬರ್ತಾರೆ? ಉದ್ಯೋಗ ಅವಕಾಶವನ್ನು ಅರಸಿ ಬರ್ತಾರೆ. ಬೆಂಗಳೂರು ಬಹುಭಾಷಾ ಕೇಂದ್ರವಾಗಿದೆ. ನೀವು ಹೇಳಿದಾಗೆ ಎನ್ನಡ ಎಕ್ಕಡ ಎಲ್ಲವೂ ಇದೆ. ಇಂಥದ್ದಿಲ್ಲ. ವಲಸಿಗರು, ಪರಭಾಷಿಕರು, ಪರದೇಶದವರು, ಎಷ್ಟೋ ಹಗರಣಗಳು ಪರದೇಶದವ್ರದಿಂದ, ಪರ ರಾಜ್ಯದವರಿಂದ ಆಗ್ತಾ ಇದೆ ಅನ್ನೋದು ಒಂದು ಕನಿಷ್ಠಾತಿ ಕನಿಷ್ಠ ಹೇಳಬೇಕು ಅಂತಂದರೆ ಅದು ದುರದೃಷ್ಟಕರ ಸಂಗತಿ. ಅದು ನಡೀತಾ ಇದೆ. ಆದರೆ ಎರಡನೇದು ತಮ್ಮ ಪ್ರಶ್ನೆ ಆಯಾಮ, ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಜಾತಿ ಬಂದಿದೆ, ಹಣಬಲ ಬಂದಿದೆ, ತೋಳ್ಬಲ ಬಂದಿದೆ. ಅದನ್ನು ಪ್ರಯೋಗ ಮಾಡಿ ಕೆಲವರು ಗೆಲ್ಲೋ ಪ್ರಯತ್ನವನ್ನೂ ಮಾಡಿದ್ದಾರೆ, ಗೆದ್ದಿರಲೂಬಹುದು.
ಮುಂದೆ ಗೆಲ್ಲಬಹುದು. ವಿಪರ್ಯಾಸ. ಇದಕ್ಕಿಂತ ದುಃಖಕರವಾದ ಸಂಗತಿ ಮತ್ತೊಂದಿಲ್ಲ. ಇದು ರಾಜಕಾರಣದ ಒಂದು ಛಾಯೆಯಾಗಿಯೇ ಬೆಳೀತಾ ಬಂದಿದೆ. ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ವಾಯತ್ತ ಸಂಸ್ಥೆ ಅಂತ ಮಾಡಿದ ಮೇಲೆ ಅದಕ್ಕೆ ಒಂದು ನಿಗದಿತವಾದ ಒಂದು ಅನುದಾನಗಳನ್ನು ಕೊಡ್ತಾ ಬರಬೇಕು. ಮೇಲಿಂದ ಮೇಲೆ ಸರ್ಕಾರಗಳು ಏನು ಮಾಡ್ತಾ ಇದ್ದಾವೆ, ಈ ಅನುದಾನಗಳನ್ನು ತಡೆ ಹಿಡಿಯೋದು, ಅವ್ರಿಗೆ ಬೇಕಾದಂತೆ ಅವರಿಗೆ ತಕ್ಕಂತೆ ಸಾಹಿತ್ಯ ಪರಿಷತ್ ವರ್ತಿಸಿದ್ರೆ ಮಾತ್ರ ಅದನ್ನು ಅನುದಾನವನ್ನು ಬಿಡುಗಡೆ ಮಾಡೋ ಒಂದು ಮಟ್ಟಕ್ಕೆ ತಲುಪಿದೆ ಅನ್ನೋದು ಬಹಳ ವಿಪರ್ಯಾಸಕರವಾದ ಸಂಗತಿ. ಆನಂತರದಲ್ಲಿ ಅದನ್ನು ಬಳಸ್ಕೊಳ್ತಾ ಇದ್ದಾರಲ್ಲ ನಮ್ಮ ಕೇಂದ್ರ ಅಧ್ಯಕ್ಷ ಆಗಿರಬಹುದು, ಜಿಲ್ಲಾ ಅಧ್ಯಕ್ಷ ಆಗಿರ್ಬೋದು, ಅಲ್ಲಿಂದ ವಿಂಗಡಣೆಗೊಂಡು ತಾಲೂಕು ಅಧ್ಯಕ್ಷರುಗಳಾಗಿರ್ಬೋದು, ಅಲ್ಲಿಂದ ಬೆಂಗಳೂರು ನಗರದಲ್ಲಿ ಅಥವಾ ಬೇರೆ ಮೆಟ್ರೋಪಾಲಿಟನ್ ಸಿಟೀಸ್ ಅಥವಾ ಕಾಸ್ಮೋಪಾಲಿಟನ್ ಸಿಟೀಸ್ ಯಾವುದೇ ಇದ್ರೂ ಅಲ್ಲಿ ವಾರ್ಡ್ಗಳ ಮಟ್ಟದಲ್ಲೂ ಕೂಡ ನಾವು ಘಟಗಳನ್ನು ಮಾಡ್ತಾಯಿದ್ದೀವಿ. ಅಲ್ಲೇನಾಗ್ತಾ ಇದೆ, ಯಾವುದೇ ಘಟಕಕ್ಕೂ ಕೂಡ ಅಕೌಂಟಬಿಲಿಟಿ ಅಂತೇನಿದೆ ಅದು ಇಲ್ಲ. ಅದು ಕೇಂದ್ರದಲ್ಲಾಗಿರಬಹುದು, ರಾಜ್ಯದಲ್ಲಾಗಿರಬಹುದು, ಅಂದರೆ ಕೇಂದ್ರ ಅಂದರೆ ರಾಜ್ಯ ಆಗುತ್ತೆ, ಜಿಲ್ಲಾ ಘಟಕಗಳಿಗಾಗಿರ್ಬೋದು, ತಾಲೂಕು ಘಟಕಗಳಿಗಾಗಿರ್ಬೋದು, ಅಲ್ಲಿಂದ ಮುಂದುವರ್ಕೊಂಡು ಇದರಿಂದ ವಾರ್ಡ್ ಮಟ್ಟದ ಘಟಕಗಳಿಗೂ ಇದು ಅನ್ವಯಿಸುತ್ತೆ. ಇದಕ್ಕಿಂತ ದುರದೃಷ್ಟಕರ ಸಂಗತಿ ಇನ್ನೇನಿದೆ? ನಾ ಹೇಳೋದು, ₹1 ಬಂದಾಗ ಅದನ್ನು ಪೈಸೆಗಳ ವಿಂಗಡಣೆ ಮಾಡಿದ್ರೆ 100 ಪೈಸೆ ಲೆಕ್ಕ ಕೊಡಬೇಕಾಗ್ತದೆ. 99 ಪೈಸೆ ಪ್ಲಸ್ 1 ಪೈಸೆ ಈಸ್ ಈಕ್ವಲ್ ಟು 100 ಪೈಸೆ ₹1. 60 ಪೈಸೆ ಪ್ಲಸ್ 40 ಪೈಸೆ ಈಸ್ ಆಲ್ಸೋ ಈಕ್ವಲ್ ಟು ₹1. 75 ಪೈಸೆ ಪ್ಲಸ್ 25 ಪೈಸೆ ಈಸ್ ಆಲ್ಟೋ ಈಕ್ವಲ್ ಟು ₹1. ಏನಾಗ್ತಾ ಇದೆ, ರೂಪಾಯಿಗೆ ಲೆಕ್ಕ ತೋರಿಸ್ತಾ ಇದ್ದಾರೆ, ರೂಪಾಯಿಗೆ ಲೆಕ್ಕ ಸಿಗ್ತಾ ಇದೆ. ಆದರೆ ಅಲ್ಲಿಂದ ದಯವಿಟ್ಟು ವಿಂಗಡಣೆ ಮಾಡ್ಕೊಂಡು ಹೋಗಿ, ಯಾವ ಘಟಕ ಕೇಂದ್ರದ್ದೇ ಆಗಲಿ, ಸಿಟಿದೇ ಆಗಲಿ, ಅಥವಾ ಅಲ್ಲಿಂದ ತಾಲೂಕು ಮಟ್ಟದ್ದೇ ಆಗಲಿ, ಯಾರು ಲೆಕ್ಕ ಕೊಟ್ಟಿದ್ದಾರೆ ಈ ಕಳೆದ ಅಷ್ಟೂ ವರ್ಷಗಳಲ್ಲಿ? ನಾನು ಹೇಳ್ತೀನಿ, ನಾನು 4ರಲ್ಲಿ ಈ ಪ್ರಶ್ನೆಯನ್ನು ಆಗಿನ ಅಧ್ಯಕ್ಷರನ್ನ ಪ್ರಶ್ನೆ ಮಾಡಿದ್ದೆ. ಅವರು ಅವರ ಅವಧಿ ಮುಗಿಸ್ಕೊಂಡು ಹೋದರು. ಆನಂತರ ಯಾರಾದರೂ ಒಬ್ಬರು ಸಾರ್ವಜನಿಕವಾಗಿ ಈ ಲೆಕ್ಕವನ್ನು ಕೊಟ್ಟಿದ್ದಾರೆ, ಆ ಲೆಕ್ಕ ಸರಿ ಇದೆ ಅಂತ, ಹೌದು, ಬೇಕಾದಷ್ಟು ಜನ ಲೋಗ್ ಅಂದರೆ 1000 ಜನ ಯಾರಿದ್ದಾರೆ ಅವರು ಲೆಕ್ಕ ಪರಿಶೋಧಕರು ನಿಮಗೆ ಸರ್ಟಿಫಿಕೇಟನ್ನು ಕೊಡ್ತಾರೆ. ಅವರು ಯಾವುದಕ್ಕೆ ಸರ್ಟಿಫಿಕೇಟ್ ಕೊಡ್ತಾರೆ, ನೀವು ಕೊಟ್ಟಿರೋ ಲೆಕ್ಕಕ್ಕೆ ಅದು ಸರಿಯಾಗಿದೆ, ಅದು 100ಕ್ಕೆ 1 ಪೈಸೆ ಸೇರಿದ್ರೆ ಅದನ್ನು, ಅಥವಾ 99ಕ್ಕೆ 1 ಪೈಸೆ ಸೇರಿದ್ರೆ 100 ಆಗುತ್ತಾ, 75ಕ್ಕೆ 25 ಪೈಸೆ ಸೇರಿದ್ರೆ ₹1 ಆಗುತ್ತಾ? ಈ ಥರದಲ್ಲಿ ಅವರು ಲೆಕ್ಕ ಪರಿಶೋಧನೆ ಮಾಡ್ತಾರೆ ವಿನಾಯಿತಿ. ಅವರು ಒಳಗೆ ಹೊಕ್ಕು ಯಾವುದೂ ಕೇಳಿಲ್ಲ, ಯಾವುದೂ ನೋಡಿಲ್ಲ. ಆದ್ದರಿಂದ ಲೆಕ್ಕ ನೀವು ಅದಕ್ಕೆ ಯು ಮಸ್ಟ್ ಬಿ ಆನ್ಸರಬಲ್. ನೀವು ಯಾವುದಕ್ಕೂ ಉತ್ತರದಾಯಿಗಳಾಗದೇ ಇಲ್ಲ ಅನ್ನೋ ಪರಿಸ್ಥಿತಿಗೆ ನಿಂತಿರಬೇಕಾದ್ರೆ ರಾಜಕಾರಣಿಗಳೂ ಇದೇ ಮಾಡ್ತಾ ಇದ್ದಾರೆ. ಹೇರಳವಾಗಿ ರಾಜಕಾರಣ ಮಾತಾಡ್ಲಿಕ್ಕೆ ಹೋಯ್ತು ಅಂದರೆ ಗಂಟೆಗಟ್ಟಲೆ ಮಾತಾಡ್ಬೋದು, ಹೇಳೋದು ಬೇಡ. ಬಟ್ ಅವರೂ ಉತ್ತರದಾಯಿಗಳಾಗ್ತಾ ಇಲ್ಲ, ಅದನ್ನು ಸರ್ಕಾರಗಳು ಕೇಳ್ತಾ ಇಲ್ಲ, ಘನ ನ್ಯಾಯಾಲಯಗಳು ಕೂಡ ಅದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇಲ್ಲ. ಅದೇ ರೀತಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಕೂಡ ಈ ಒಂದು ದುರ್ಗತಿಗೆ ಬಂದಿದೆ ಅಂತನ್ನೋದ್ರಲ್ಲಿ ನನಗೆ ತುಂಬ ವಿಷಾದ ಇದೆ. ಲೆಕ್ಕಗಳನ್ನು ಕೊಡೋದ್ರಲ್ಲೂ ಕೂಡ ನಿಜಕ್ಕೂ ದುರ್ಗತಿಗೆ ಹೋಗಿದೆ ಕನ್ನಡ ಸಾಹಿತ್ಯ ಪರಿಷತ್ತು ಅಂಥೇಳಿ. ಅಂತ ನಾವು ಉತ್ತರದಾಯಿಗಳಾಗಬೇಕು ಅನ್ನುವಂಥದ್ದು 100ಕ್ಕೆ 100 ಸತ್ಯ. ದಯಾನಂದ ಪ್ರದ್ರೂಪ್ನವರೇ, ತಾವು ಅಧ್ಯಕ್ಷರಾದರೆ ಆಯಾಯ ವರ್ಷದ ಆಯಾ ತಿಂಗಳಿನ ಅಥವಾ ಖರ್ಚು ವೆಚ್ಚಗಳನ್ನು ಸರಿಯಾಗಿ ಉತ್ತರದಾಯಿಯಾಗಿ ನೀವು ಇರ್ತೀರಾ ಅನ್ನುವಂಥದ್ದು ನನ್ನ ಪ್ರಶ್ನೆ. ಯಾಕೆಂದರೆ ನೀವು ಅದನ್ನೇ ಎತ್ತಿರೋದ್ರಿಂದ ನಾನು ನಿಮ್ಮನ್ನು ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. ನೀವು
ಅಧ್ಯಕ್ಷರಾಗಿ ಆಯ್ಕೆಯಾದರೆ ಉತ್ತರದಾಯಿಯಾಗಿ ಆಗ್ತೀರಾ? ಹಿಂದಿನ ಅಧ್ಯಕ್ಷಗಳು ಬಹುತೇಕರು ಆಗಿಲ್ಲ ಅನ್ನುವಂತಹ ಅನುಮಾನದ ನಡುವೆ ನೀವು ಆಗ್ತೀರಾ? ಖಂಡಿತವಾಗಿಯೂ ಆಗ್ತೀನಿ. ಏತಕ್ಕೆ ಅಂತಂದರೆ ನಾನು ಹಿಂದಿನ ಅಧ್ಯಕ್ಷರ ಅಂದರೆ ನಾನು ಅಧಿಕಾರವನ್ನು ವಹಿಸಿದ್ದೇ ನಿಜ, ಆದರೆ ತಮ್ಮೆಲ್ಲರ ಆಶೀರ್ವಾದ ಇದೆ ಅಂತಂದರೆ ಜನತೆ ಆಶೀರ್ವಾದ ಇದ್ದರೂ ಕೂಡ ಸದಸ್ಯರ ಆಶೀರ್ವಾದ ಇದ್ದಿದ್ದೇ ಆಯಿತು ಅಂತಂದರೆ ನಾನು ಅಧಿಕಾರ ಗಾದಿಗೆ ಏರಿದ ತಕ್ಷಣ ನನಗೆ ಎಷ್ಟು ಶಿಲ್ಕು ಕೊಟ್ಟಿದ್ದಾರೆ ಅಲ್ಲಿಂದ ಮುಂದಕ್ಕೆ ಪ್ರತಿ ಒಂದು ನಯೆ ಪೈಸೆಗೂ ನಾನು ಉತ್ತರದಾಯಿಯಾಗಿರ್ತೀನಿ, ಅದಕ್ಕೆ ನಾನು ಬದ್ಧನಾಗಿರ್ತೀನಿ. ಖಂಡಿತ ವೀಕ್ಷಕರೇ, ಯಾವುದೇ ಆಗಲಿ, ಯಾವುದೇ ಸಂಘ ಸಂಸ್ಥೆ ಆಗಲಿ, ಕನ್ನಡ ಸಾಹಿತ್ಯ ಪರಿಷತ್ ಇರಲಿ ಅಥವಾ ಇನ್ನೊಂದು ಯಾವುದೇ ಘಟಕ ಇರಲಿ, ಮತ್ತೊಂದಿರಲಿ, ನಾವು ಸರಿ ಇದ್ದೇವೆ ಅಂತ ಹೇಳಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ಹಣಕಾಸು. ಅಲ್ಲಿಯ ಹಣಕಾಸಿನ ಲೆಕ್ಕಾಚಾರವನ್ನು ಸರಿಯಾಗಿ ಕೊಟ್ಟಾಗ ಮೌಲ್ಯವೂ ಸರಿ ಇರ್ತದೆ, ನಮ್ಮ ಮೌಲ್ಯವೂ ಸರಿ ಇರುತ್ತೆ ಅನ್ನುವಂಥದ್ದು ದಯಾನಂದ ತಿಪ್ಪೇರುದ್ರಪ್ಪನವರ ವಾದ. ಅದೊಂದು ಕಡೆಗಿಟ್ಟು ಸರ್, ಇನ್ನೊಂದು ಇತ್ತೀಚಿನ ಚುನಾವಣೆಯಲ್ಲಿ ಏನು ಕೋವಿಡ್ನಿಂದ ಚುನಾವಣೆ ಮುಂದಕ್ಕೆ ಹೋದ ಮೇಲೆ ರಾಜಕೀಯದ ವ್ಯವಸ್ಥೆಗಳ ರೀತಿ ಒಳಗೆ ಸಾಹಿತ್ಯ ಪರಿಷತ್ತಿನ ಚುನಾವಣೆಯೂ ಬದಲಾಗ್ತಾ ಬಂತು. ಅನೇಕರು ವಾಪಸ್ ತೆಗೆಯುವಂಥದ್ದು, ವಾಪಸ್ ತೆಗೆಯೋಕ್ಕೆ ಒತ್ತಡ, ಆ ಒತ್ತಡಕ್ಕೆ ವಾಪಸ್ ತೆಗೆದು ಬೆಂಬಲ, ಈ ರೀತಿ ಒಂದು ರೀತಿಯ ಬಹುಶಃ ನಾನು ಆಗಲೇ ಹೇಳಿದಾಗ ಸಾರ್ವತ್ರಿಕ ಚುನಾವಣೆಗೆ ಏನು ಭಿನ್ನವಿಲ್ಲವೇನೋ ಅನ್ನುವಂತೆ ಕಾಸಾಪ ಚುನಾವಣೆ. ನಿಮ್ಮ ಮೇಲೂ ಕೂಡ ಒತ್ತಡ ಇತ್ತು ಅಂತ, ಒತ್ತಡ ಇದ್ದಿದ್ದಾದರೆ ಆ ಒತ್ತಡದಿಂದ ಹೇಗೆ ಹಿಮ್ಮುಖರಾದರೆ ನೀವು? ಖಂಡಿತ ಇಲ್ಲಿ ಈ ಚುನಾವಣೆ ಪ್ರಾಯಶಃ ಮೇ 9ನೇ ತಾರೀಕು ನಡಿಬೇಕಾಗಿತ್ತು. ಅದರಲ್ಲಿ ಪ್ರಥಮ ಚರಣದಲ್ಲಿ ನಾವು ನಮ್ಮ ಪ್ರಚಾರವನ್ನು ಬಹಳಷ್ಟು ಬಿರುಸಿನಿಂದ ಮಂದಿಗೆ ತಲುಪುವಂತೆ ಮಾಡಿದ್ದು ಸತ್ಯ. ಪ್ರತಿಯೊಬ್ಬರು ಅದರಲ್ಲಿ ಕೆಲವರು ನೀವು ಹೇಳಿದಂತೆ ಜಾತಿಯೂ ಇದೆ, ಹಣವೂ ಇದೆ. ಇದು ಎರಡರ ರುದ್ರ ತಾಂಡವ ಈಗ ಪರಿಷತ್ತಿನ ಚುನಾವಣೆಯಲ್ಲಿ ನಡೀತಾ ಇದೆ. ಈ ಎರಡೂ ಅಂಶಗಳು ಒಗ್ಗೂಡಿ ನನ್ನನ್ನು ಹಿಂದೆ ಸರಿಸೋದಕ್ಕೆ ಮೊದಲು ಸರಿಸೋದಕ್ಕೆ ಪ್ರಯತ್ನ ಪಟ್ಟರು, ಆಮೇಲೆ ಅದನ್ನು ವಿನಂತಿ ಮಾಡಿಕೊಂಡ್ರು, ಆಮೇಲೆ ಬೇಡಿಕೊಂಡ್ರು. ನಿಜ ಹೇಳ್ತೀನಿ, ಮೊನ್ನೆ ನೀತಿ ಸಂಹಿತೆಯ ಒಂದು ಸಭೆ ಕರೆದಿದ್ದರು ಸಾಹಿತ್ಯ ಪರಿಷತ್ನಲ್ಲಿ. ಆ ಸಾಹಿತ್ಯ ಪರಿಷತ್ನಲ್ಲಿ ಆ ನೀತಿ ಸಂಹಿತೆಯ ಸಭೆ ನಡೆದ ನಂತರ ಕೆಳಗೆ ಪರಿಷತ್ತಿನ ಆವರಣದಲ್ಲೇ ಕೂಡ ಬಹಳ ವಿಷಾದದಿಂದ ಈ ಮಾತನ್ನು ಹೇಳ್ತೀನಿ. ಇಬ್ಬರು ಬಹಳ ಪರಸ್ಪರ ವಿರೋಧದಲ್ಲಿ ಅವರು ಸ್ಪರ್ಧೆ ಮಾಡ್ತಾ ಇರೋರು. ಅವರು ಆ ಕಡೆ ಒಬ್ಬರು, ಈ ಕಡೆ ಒಬ್ಬರು ತೋಳು ಹಿಡಿದು ಎಳೆದರು. ತುಂಬ ಆಪ್ತರಿಗೆ ನಾ ಏನು ಹೇಳಿದೆ, ಇದೇನು ಮಾಡ್ತಾ ಇರೋದು ನೀವು, ಸರಿ ಇದೆಯಾ ನೀವು ಮಾಡೋದು, ನಿಮ್ಮ ಘನತೆಗೆ ಇದು ಶೋಭೆ ತರುತ್ತೆ ಅಂತ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಅವನ ಹತ್ರ ಏನೋ ಹೋಗ್ತೀಯಾ ಅಂತ, ಅವನು ಯಾವನು ಅಂತ ಇವನು ಪರಸ್ಪರ ಅವರವರು ಕಿತ್ತಾಡ್ಕೊಳ್ಳೋದ್ರಲ್ಲಿ, ಅವರವರು ಪದ ಪ್ರಯೋಗಗಳನ್ನು, ಬೈಗುಳ ರಾಶಿಗಳನ್ನು ಹಾಕೋದ್ರಲ್ಲಿ ನನ್ನನ್ನು ಅದೇನೋ ಅಂತಾರಲ್ಲ, ಅಪ್ಪ ಅಮ್ಮ ಜಗಳದಲ್ಲಿ ಕೂಸು ಬಡವಾಯಿತು ಅಂತನ್ನೋದ್ರಲ್ಲಿ ಈಗ ಅಪ್ಪ ಅಮ್ಮ ಅಂತನ್ನೋ ರೀತಿಯಲ್ಲಿ ಇನ್ನೊಂದು ಒಂದು ಆಯಾಮದಲ್ಲಿ ಅದನ್ನು ವ್ಯಾಖ್ಯಾನ ಮಾಡಬಹುದು ಅಂತನ್ನೋದಾದರೆ, ಕೂಸು ಕನ್ನಡ ಸಾಹಿತ್ಯ ಪರಿಷತ್ತಾಗಿದೆ, ನಾನು ಅದಕ್ಕೆ ನಿಮಿತ್ತ ಮಾತ್ರ. ಅಪ್ಪ ಅಮ್ಮ ಏನಿದ್ದಾರೆ ಅದರಲ್ಲಿ ಒಬ್ಬರು ಅಭ್ಯರ್ಥಿ ಅಥವಾ ಅಧ್ಯಕ್ಷನಾದವನು ಅಪ್ಪ ಅಮ್ಮ, ಅದರಲ್ಲಿ ಒಬ್ಬರು ಆಗ್ಬೋದು. ಅಮ್ಮ ಅಥವಾ ಅಪ್ಪ ನಮ್ಮನ್ನು ಚುನಾಯಿಸುವಂಥ ಮತದಾರರಾಗ್ಬೋದು. ನಮ್ಮಿಬ್ಬರ ಜಗಳದಲ್ಲಿ ಅಥವಾ ನಮ್ಮಲ್ಲೇ ಇರುವಂಥ ಅಭ್ಯರ್ಥಿಗಳ ಸುಮಾರು ಅವರು ಇವರು ಅವರ ಜಗಳದಲ್ಲಿ ಸಾಹಿತ್ಯ ಪರಿಷತ್ತು ನರಳುತ್ತಾ ಇದೆ, ನಶಿಸ್ತಾ ಇದೆ ಅಂತಂದರೆ ಅದು ಅತಿಶಯೋಕ್ತಿಯ ಮಾತಾಗೋದಿಲ್ಲ. ಖಂಡಿತ ಸಾಹಿತ್ಯದ ಮಟ್ಟ ಕುಸಿತಾ ಇದೆ, ನಶಿಸ್ತಾ ಇದೆ ಸಾಹಿತ್ಯ ಪರಿಷತ್ತು ಅನ್ನೋದಕ್ಕೆ ದುಃಖ ಆಗುತ್ತೆ. ಆದರೆ ವಿಪರ್ಯಾಸ ವಿಷಾದ ಎರಡೂ ಇದೆ.
ಅದಕ್ಕೆ ಬೇರೆ ಪದಗಳು ನನಗೆ ಸಿಗ್ತಾ ಇಲ್ಲ. ತಾವು ಹೇಳಿದ್ರಿ ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಗ್ತಾ ಇದೆ ಅನ್ನುವಂಥದ್ದು, ಅಂದರೆ ಕಾಸಾಪ ಎಲ್ಲೋ ಒಂದು ಕಡೆ ಬಡವಾಗ್ತಿದೆಯೇನೋ, ನಶಿಸಿ ಹೋಗ್ತಾ ಇದೆಯೇನೋ ಅನ್ನುವಂಥದ್ದು. ಅದಕ್ಕಿಂತ ಹೆಚ್ಚಾಗಿ ಈ ಒತ್ತಡಗಳು ಜಾತಿ ಮತ್ತು ಹಣದ ರುದ್ರ ತಾಂಡವಾಡ್ತಾ ಇದೆ ಅಂತ ಇದು ಹೋಗಬೇಕು ಅನ್ನುವಂಥದ್ದು ಎಲ್ಲ ಕನ್ನಡಿಗರ ಆಶಯ. 21ನೇ ತಾರೀಕು ಚುನಾವಣೆ ಇದೆ. ಚುನಾವಣೆ ಮೊದಲಿಗೆ ಒಂದೇ ಕಡೆಗೆ ಚುನಾವಣೆ ಆಗ್ತಿತ್ತು, ಈ ಬಾರಿ ಕ್ಷೇತ್ರವಾರು ಚುನಾವಣೆ ಆಗ್ತಾ ಇದೆ. ಹಾಗಾಗಿ ಮತದಾರರಿಗೆ ನಿಮ್ಮ ಮನವಿ ಏನು ಕಡೆದಾಗ ನನ್ನ ಪ್ರಶ್ನೆ. ಪ್ರತಿ ಸರ್ತಿ ಇಲ್ಲಿಯವರೆಗೂ 2016 ಚುನಾವಣೆಯವರೆಗೂ ನಾವು ಕೇಂದ್ರ ಒಂದೇ ಬೆಂಗಳೂರು ನಗರ ಜಿಲ್ಲೆಗೆ ಒಂದೇ ಮತಗಟ್ಟೆಗಳನ್ನು ಒಂದೇ ಕೇಂದ್ರವನ್ನು ಇಟ್ಕೊಳ್ತಾ ಇದ್ವಿ. ಅಲ್ಲಿ ಒಂದು 20 ಮತಗಟ್ಟೆಗಳು ಇರ್ತಾಯಿತ್ತು. ಅದು ನನಗೆ ಜ್ಞಾಪಕ ಇರೋ ಪ್ರಕಾರ ಅಕಾರದಿಂದ ಶಕಾರವರೆಗೆ ಅದು ನಡೀತಾ ಇತ್ತು. ಅಂದರೆ ಆಲ್ಫಾಬೆಟಿಕಲ್ ಆರ್ಡರ್ ಅಂತ ಏನು ಕರಿತೀವಿ, ಅದು ವರ್ಣಮಾಲೆಯ ಇದರಲ್ಲಿ. ಈ ಸರ್ತಿ ಏನಾಗಿದೆ, ಮಹಾನುಭಾವರು ಯಾರೋ ಒಳ್ಳೆ ಚುನಾವಣಾಧಿಕಾರಿ ಬಂದಿದ್ದಾರೆ ಅಂತ ಅನ್ನೋದು ನನ್ನ ಭಾಸವಾಗ್ತಾ ಇದೆ, ಭಾವನೆ ಎಲ್ಲ ಇದು. ಅವರೇನು ಮಾಡಿದ್ದಾರೆ, ಈಗ ಪ್ರತಿ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಮತಗಟ್ಟೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಎಲ್ಲಿ ಜಾಸ್ತಿ ಇದೆ ಮತಗಳು ಅಂಥ ಕಡೆಗಳಲ್ಲಿ, ಅಂಥ ಜಾಗಗಳಲ್ಲಿ 2 ಅಥವಾ 3 ಕೂಡ ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಇದು ವಿಕೇಂದ್ರೀಕರಣ ಅಂತನ್ನೋದನ್ನು ಸತ್ಯವಾಗಿಯೂ ಒಪ್ತೀನಿ. ಆದರೆ ಅಲ್ಲಿ ಇನ್ನೊಂದು ಕ್ಯಾಚ್ ಇದೆ, ಅಲ್ಲೊಂದು ಹಿಡನ್ ಅಜೆಂಡಾ. ಏನು ಅಂತಂದರೆ, ಎಲ್ಲೋ ಒಂದು ಕಡೆ ರಾಜಕೀಯ ದೊರೆಗಳಿಗೆ ನಾವು ಮತ್ತೂ ಕೂಡ ಬಹಳಷ್ಟು ಪರಿಣಾಮಕಾರಿಯಾಗಿ ಪ್ರಭಾವದಲ್ಲಿ ಇರ್ತೀವಿ ಅಂತ ನನಗನ್ನಿಸ್ತಾ ಇದೆ. ರಾಜಕಾರಣಿಗಳ ಮುಲಾಜಿನಲ್ಲಿ ಸಾಹಿತ್ಯ ಪರಿಷತ್ ಇರೋದಾದರೆ ಅದು ಬೆಂಗಳೂರು ನಗರದಲ್ಲಾಗಿರ್ಬೋದು, ವಿಧಾನಸಭಾ ಕ್ಷೇತ್ರ ಘಟಕಗಳಾಗಿರ್ಬೋದು, ಅಥವಾ ವಾರ್ಡ್ ಮಟ್ಟಗಳು ಆಗಿರ್ಬೋದು. ಇದಕ್ಕಿಂತ ವಿಪರ್ಯಾಸ ಇನ್ನೊಂದೆಲ್ಲಿದೆ. ಆದರೂ ಕೂಡ ಈಗ ಮಾಡಿರುವಂಥ ತೆಗೆದುಕೊಂಡಿರುವಂಥ ಒಂದು ಕ್ರಮ ಏನು ಅಂತಂದರೆ, ಆ ಮತಗಟ್ಟೆಗಳನ್ನು ಆಯಾ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಅಲ್ಲೂ ಇನ್ನೊಂದು ಸಮಸ್ಯೆ ಏನಾಗ್ತಾ ಇದೆ ಅಂತಂದರೆ, ನಾನು ಯಶವಂತಪುರ ಕ್ಷೇತ್ರದಲ್ಲಿ ಮತದಾರನಾಗಿದ್ದೇನೆ. ನನ್ನ ಪಕ್ಕದ ರಾಜರಾಜೇಶ್ವರಿ ಕ್ಷೇತ್ರವೂ ಕೂಡ 2 ಕ್ಷೇತ್ರಗಳು ಯಶವಂತಪುರ ವಿಧಾನಸಭಾ ಕ್ಷೇತ್ರ ರಾಜರಾಜೇಶ್ವರಿ ನಗರದಿಕ್ಕೂ ಮಿಗಿಲಾಗಿ ಬರುತ್ತೆ. ಅದರ ವಿನ್ಯಾಸ, ಅದು ಹೋಗುವ ದಾರಿ ನೀವು ನೋಡಿಬಿಟ್ರೆ ನಿಜಕ್ಕೂ ಅಚ್ಚರಿ ಆಗಿಬಿಡ್ಬೇಕು. ಅದೇ ರೀತಿಯಲ್ಲಿ ರಾಜರಾಜೇಶ್ವರಿ ಮತಕ್ಷೇತ್ರ ಏನಿದೆ ಅದು ಯಶವಂತಪುರಕ್ಕೆ ವ್ಯಾಪಿಸ್ಕೊಂಡು ಹೋಗುತ್ತೆ. ಇದಕ್ಕಿಂತ ದೌರ್ಭಾಗ್ಯ ಇನ್ನೇನಿದೆ? ಆದ್ದರಿಂದ ನಾನು ಸರ್ಕಾರದಲ್ಲಿ, ವಿಶೇಷವಾಗಿ ಚುನಾವಣಾ ಆಯೋಗದಲ್ಲಿ ಆ ಸ್ವಾಯತ್ತ ಸಂಸ್ಥೆ ಏನು ಮಾಡಬೇಕು, ಈಗಲಾದರೂ ಮುಂದಿನ ಸರ್ತಿ ನಮ್ಮ ವಿಧಾನಸಭಾ ಚುನಾವಣೆ ಆಗಬೇಕಾದರೂ ಸರಿಯೇ, ಮತ್ತು ಯಾವುದೇ ಬೇರೆ ಚುನಾವಣೆ ಆಗಬೇಕಾದರೂ ಸರಿಯೇ, ರಾಜಕಾರಣಿಗಳ ವೈಯಕ್ತಿಕ ತೆವಲುಗಳಿಗೆ, ಅವರ ಅನುಕೂಲಕ್ಕೆ, ಅವರ ದರ್ಪಕ್ಕೆ, ಅವರ ದಾರ್ಷ್ಟ್ಯಕ್ಕೆ, ಅವರ ಏನೆಲ್ಲ ಅಸಹ್ಯಕರ ಸಂಗತಿಗಳಿಗೆ ತಲೆಬಾಗಿ ಚುನಾವಣಾ ಆಯೋಗ ಮತ್ತೂ ಕೂಡ ಇಂಥ ಪ್ರಮಾದಗಳನ್ನು ಮಾಡದೆ ಸರಿಯಾದ ರೀತಿಯಲ್ಲಿ, ಸರಿಯಾದ ವೇಳೆಯಲ್ಲಿ, ಸರಿಯಾದ ಜಾಗದಲ್ಲಿ, ಸರಿಯಾದ ಕ್ಷೇತ್ರಗಳನ್ನು ವಿಂಗಡಣೆ ಮಾಡಿ ತನ್ನ ಮೂಲಕ ಜನಸಾಮಾನ್ಯನ, ಬಡ ಅಲ್ಲ, ಜನಸಾಮಾನ್ಯ ಎಲ್ಲರೂ ಬಡವರಿಲ್ಲ, ಬಡವ್ರನ್ನಾಗಿ ಈ ವ್ಯವಸ್ಥೆ ಬಡವ್ರನ್ನಾಗಿ ಮಾಡ್ತಾ ಇದೆ ಅಷ್ಟೇ. ಅದು ರಾಜಕೀಯದಲ್ಲಾಗಿರ್ಬೋದು, ಸಾಹಿತ್ಯ ಪರಿಷತ್ತಲ್ಲಾಗಿರ್ಬೋದು, ಮತ್ತು ಕೂಡ ಬೇರೆ ಯಾವುದೇ ವ್ಯವಸ್ಥೆ ಆಗಿರ್ಬೋದು. ಆ ವ್ಯವಸ್ಥೆಯಿಂದ ಜನಸಾಮಾನ್ಯನು ಬಡವನಾಗ್ತಾ ಇದ್ದಾನೆ ವಿನಃ ಮೂಲತಃ ಅವನಿಗೆ ಅವಕಾಶ ಕೊಟ್ಟರೆ, ಅವನಿಗೆ ದುಡಿಲಿಕ್ಕೆ, ಬೆಳೀಲಿಕ್ಕೆ ಅವಕಾಶ ಕೊಟ್ಟರೆ ಯಾರೂ ಬಡವನಾಗಿ ಉಳಿಯೋದಿಲ್ಲ. ಸ್ವಾಭಿಮಾನಿ ಕನ್ನಡಿಗರು ಅದನ್ನು ಮೆಟ್ಟಿ ನಿಂತು ಕನ್ನಡ ಸಾಹಿತ್ಯ ಪರಿಷತ್ತಿನ ಈ ಚುನಾವಣೆಯನ್ನೇ ಮೊದಲು ಮಾಡಿಕೊಂಡು
ನಂತರ ರಾಜಕೀಯದಲ್ಲೂ ಕೂಡ ಬದಲಾವಣೆಯನ್ನು ತರೋ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾರೆ ಅನ್ನೋದು ನನ್ನ ನಂಬಿಕೆ. ಮತದಾರರಲ್ಲಿ ತಮ್ಮ ಮನವಿಯನ್ನು ಮಾಡಿಕೊಳ್ಳಿ. 21ಕ್ಕೆ ಚುನಾವಣೆ, ಮತಗಟ್ಟೆ ಆಯಾ ಕ್ಷೇತ್ರದಲ್ಲಿರೋ ಅನ್ನುವಂಥದ್ದು, ಜೊತೆಗೆ ಸಮಯ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಮತದಾನ ಇರುತ್ತೆ, ಮತ ಬಂದು ಹಾಕೋದಕ್ಕೆ ಏನು ತರಬೇಕು ಅವರು ಅನ್ನುವಂಥದ್ದು ಒಬ್ಬ ಅಭ್ಯರ್ಥಿಗೆ ನೀವೇ ಮನವಿಯನ್ನು ಮಾಡಿ. ಖಂಡಿತ 21/11/2021 ಭಾನುವಾರ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 4ರವರೆಗೆ ಚುನಾವಣೆ ನಡೆಯುತ್ತೆ. ಇದು ನಿಮ್ಮಯ ವಿಧಾನಸಭಾ ಕ್ಷೇತ್ರಗಳ ಮತಗಟ್ಟೆಗಳಲ್ಲಿ ನಡೆಯುತ್ತೆ. ಕೆಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದೇ ಮತಗಟ್ಟೆ ಇದೆ, ಕೆಲವಕ್ಕೆ ಬಹಳ ಕಡಿಮೆ 6ಕ್ಕೋ ಏನೋ ಅಷ್ಟೇ 2 ಮತಗಟ್ಟೆ ಇದೆ, 2ಕ್ಕೆ ಅಂತ ಕಾಣುತ್ತೆ 3 ಮತಗಟ್ಟೆ ಇದೆ. ಆದರೆ ಕೇಂದ್ರ ಮಾತ್ರ ಒಂದೇ ಆಗಿರುತ್ತೆ. ಅವರು ಅಲ್ಲಿ ಬಂದು ತಮ್ಮ ಮತವನ್ನು ಚಲಾಯಿಸಿ ತಮ್ಮ ಹಕ್ಕನ್ನು ಚಲಾಯಿಸಲೇಬೇಕು ಅನ್ನೋ ಒಂದು ಒತ್ತಾಯವನ್ನು ನಾನು ಮಾಡ್ತೇನೆ. ಎರಡನೇದಾಗಿ ಅವರು ತರಬಹುದಾದಂಥ ಒಂದು ದಾಖಲೆಗಳು ಬಹುತೇಕ ಜನಕ್ಕೆ ತಮ್ಮ ವ್ಯಕ್ತಿಗತವಾದ ಮತಚೀಟಿ ಯಾವುದಿದೆ ಪರಿಷತ್ನಿಂದ ಕೊಟ್ಟಿರೋದು ಬಹುತೇಕರಿಗೆ ತಲುಪೇ ಇಲ್ಲ, ಬಹುತೇಕರು ತಗೊಂಡೇ ಇಲ್ಲ. ಏನು ಅಮ್ಮಮ್ಮ ಅಂದರೆ ಒಂದು 25% ಜನ ಅದನ್ನು ಪಡೆದಿರಬಹುದು. ಅವರು ಇದಕ್ಕೆ ಪರ್ಯಾಯವಾಗಿ ಭಾರತೀಯ ಚುನಾವಣಾ ಆಯೋಗವು ನಿಗದಿಪಡಿಸಿರುವ ಯಾವುದೇ ಮಾನ್ಯ ಮಾಡಿದ ಯಾವುದೇ ದಾಖಲೆಗಳನ್ನು ಫೋಟೋ ಹಾಗೂ ಸಿಗ್ನೇಚರ್ ಇರಲೇಬೇಕು ಅಂತಲೂ ಏನಿಲ್ಲ. ಫೋಟೋ ಐಡೆಂಟಿಟಿ ಕಾರ್ಡ್ ಯಾವುದು ನಾವು ನಮ್ಮ ಸಾರ್ವತ್ರಿಕ ಚುನಾವಣೆಗೆ ಬಳಸುವಂಥದ್ದು, ಡ್ರೈವಿಂಗ್ ಲೈಸೆನ್ಸ್ ಆಗಿರಬಹುದು. ನಾವು ಸಾರ್ವತ್ರಿಕ ಚುನಾವಣೆಗೆ ಯಾವುದೇ ದಾಖಲಾತಿಗಳನ್ನು ಪ್ರೊಡ್ಯೂಸ್ ಮಾಡಿ ಅದನ್ನು ಹಾಜರುಪಡಿಸಿ ನಾವು ಚುನಾವಣೆಗೆ ಮಾಡ್ತೀವಿ, ಅದನ್ನೇ ಇಲ್ಲಿಯೂ ಕೂಡ ಅಳವಡಿಸ್ಕೊಳ್ಳಾಗ್ತದೆ. ದಯಮಾಡಿ ತಂದು ತಾವೂ ಬಂದು ತಮ್ಮ ಬಂಧು ಮಿತ್ರರನ್ನು, ಅಕ್ಕಪಕ್ಕದವರನ್ನು, ಹಿಂದೆ ಮುಂದಿನವರನ್ನೂ ಕರೆತಂದು ನಾನು ನಿಮಗೆ ಅರ್ಹನೆನಿಸಿದರೆ ನನಗೇ ಮತ ಚಲಾಯಿಸಬೇಕೆಂದು ತಮ್ಮಲ್ಲಿ ಸವಿನಯವಾಗಿ ವಿನಂತಿ ಮಾಡಿಕೊಳ್ತೀನಿ. ನಮಸ್ಕಾರ. ದಯಾನಂದ ತಿಪ್ಪೇರುದ್ರಪ್ಪನವರೇ, ಚುನಾವಣೆಯ ಸಂದರ್ಭ ಒಂದೊಂದು ನಿಮಿಷ ಒಂದೊಂದು ಗಳಿಗೆಯೂ ಕೂಡ ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥದ್ದು. ಕೇವಲ ಇನ್ನು 4-5 ದಿವಸ ಮಾತ್ರ ಚುನಾವಣೆಯ ಬಾಕಿ. ಇಂತಹ ಸಂದರ್ಭಗಳಿಗೆ ತಾವು ಸಮಯವನ್ನು ಮಾಡಿಕೊಂಡು ಬಿಡುವನ್ನು ಮಾಡಿಕೊಂಡು ನಮ್ಮೊಟ್ಟಿಗೆ ಇಷ್ಟೊತ್ತರೂ ಮಾತುಕತೆಯನ್ನು ಮಾಡಿ ನಿಮಗೆ ಏಕೆ ಮತವನ್ನು ಹಾಕಬೇಕು ಅನ್ನುವಂತಹ ಪ್ರಶ್ನೆಯಿಂದ ಹಿಡಿದು ಮತ ಚಲಾವಣೆಗೆ ಏನು ಬೇಕು ಅನ್ನುವಂಥ ಕಡೆಯವರೆಗೂ ಕೂಡ ವಿವರವನ್ನು ನೀವು ಕೊಟ್ಟಿದ್ದೀರಿ. ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಧನ್ಯವಾದ. ವೀಕ್ಷಕರೇ, ಭಾನುವಾರ ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆಯಲ್ಲಿ ದಯಾನಂದ ತಿಪ್ಪೇರುದ್ರಪ್ಪನವರು ಕೂಡ ಒಬ್ಬ ಪ್ರಬಲ ಅಭ್ಯರ್ಥಿ. ನನ್ನನ್ನು ಆಯ್ಕೆ ಮಾಡಿ ನಾನೇನು ಮಾಡ್ತೀನಿ ಅನ್ನುವಂಥದ್ದಿಂದ ಹಿಡಿದು ಏನು ಮಾಡಿದ್ದೇನೆ ಅನ್ನುವಂಥ ಅನೇಕ ವಿಷಯಗಳನ್ನು ನಿಮ್ಮ ಜೊತೆ ಚರ್ಚೆಯನ್ನು ಮಾಡಿದ್ದಾರೆ. ನಾನು ಒಂದು ಮನವಿ ಅಂತ ಹೇಳಿದ್ರೆ, ಕನ್ನಡ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯರೇನಿದ್ದೀರಿ, ಕಡ್ಡಾಯವಾಗಿ ನಾವು ಮತವನ್ನು ಚಲಾಯಿಸೋಣ ಅವತ್ತು ಅಂತ ಹೇಳ್ತಾ ಇವತ್ತಿನ ಈ ವಿಶೇಷ ಸಂದರ್ಶನವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ನಮಸ್ಕಾರ.